ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನೋಡ್ರಿ, ಇವತ್ತು ಸಂಕ್ರಾಂತಿ ಸಂಕ್ರಮಣ ಇರೋದ್ರಿಂದ ನಾವು ಹೊರಗಡೆ ಹೊರಟೀವಿ. ಹಾಗಾಗಿ ಎಲ್ಲಿ ಹೊರಟೀವಿ ಅಂತ ನಿಮ್ಗೆ ಮುಂದೆ ತೋರಿಸ್ತೀನಿ. ಈಗ ನೋಡ್ರಿ, ನಾನು ರೆಡಿ ಆಗೀನಿ. ಎಲ್ಲ ಬಳೆ, ಸೀರೆ, ಹೇರಿಂಗ್ಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ನಿಂತ್ಕೊಂಡೀನಿ. ಏನು ತೊಗೋಬೇಕು ಅದನ್ನೆಲ್ಲ ತೊಗೊಂಡು ಅರ್ಜೆಂಟಾಗಿ ರೆಡಿ ಆದ್ವಿ. ಹೊರಗಡೆ ಬರುವಾಗ ಮಕ್ಕಳು ಏನು ಮಾಡಿದ್ರು, ಎಳ್ಳು ಸಕ್ಕರೆ ಕೊಟ್ಟರು. ಎಳ್ಳು ಸಕ್ಕರೆ ಕೊಟ್ಟು ಪಾಪ ಎಲ್ಲರೂ ನಮಸ್ಕಾರ ಮಾಡಿದರು. ಅಲ್ಲಿ ಹುಡುಗರು ಟ್ಯೂಷನ್ಗೆ ಹೊರಟಿದ್ದು, ಹೋಗಿ ಬರೋ ಹುಡುಗರವು. ಹಂಗಾಗಿ ನನಗೂ ಸಹಿತ ಎಳ್ಳು ಸಕ್ಕರೆ ಕೊಟ್ಟು ಹ್ಯಾಪಿ ಸಂಕ್ರಾಂತಿ ಅಂತ ಹೇಳಿ ಹೋದ್ರು ಮಕ್ಕಳು. ನಂತರ ನಾವು ಬಂದ್ವಿ ನೋಡ್ರಿ. ಇದು ಯಾವ ಪ್ಲೇಸ್ ಅಂದ್ರೆ ಅಲ್ಲೇ ಲೋಕಲ್ ಇರುವಂಥ ಪ್ಲೇಸ್, ನಮ್ಮ ಊರಲ್ಲೇ ಇರುವಂತಹ ಉಂಡ್ರಿಯಲ್ಲಿರುವಂಥ ಪ್ಲೇಸು ಯಾವುದಂದ್ರೆ ಕನಕಪ್ಪನ ಗುಡ್ಡ ಅಂತಾರೆ. ಇದು ಆ ಕನಕಪ್ಪ ಗುಡ್ಡದ ಮೇಲೆ ಅದಾನ. ಹಾಗಾಗಿ ಎತ್ತರವಾದ ಪ್ರದೇಶದಲ್ಲಿ, ಹಾಗಾಗಿ ನಾವು ಅಲ್ಲಿ ಬಂದ್ವಿ. ಚೆನ್ನಾಗೈತಿ ಪ್ಲೇಸ್. ಮುಂದೆ ಹೋಗ್ತಾ ಇಲ್ಲೊಂದು ಫೇಮಸ್ ಆಟದ ಪ್ಲೇಸ್ ಐತಿ. ಯಾವುದಂತ ನಿಮ್ಗೆ ತೋರಿಸ್ತೀನಿ. ಎಲ್ಲರೂ ಬಂದಂದ್ರೆ ಅದೇ ಪ್ಲೇಸಲ್ಲೇ ಎಲ್ಲ ಮಕ್ಕಳು ಆಟ ಆಡಿ ಎಂಜಾಯ್ ಮಾಡೋದು. ಈಗ ನೋಡ್ರಿ, ಎಲ್ಲ ಬುತ್ತಿ ಎಲ್ಲರೂ ಅವ್ರವ್ರಿಗೆ ಮನೆಯಲ್ಲಿ ಏನಿರುತ್ತೋ ಅದನ್ನೆಲ್ಲ ತೊಗೊಂಡು ಬಂದಿದ್ರು. ವಿಶೇಷವಾಗಿ ಅಡುಗೆ ಮಾಡಿಕೊಂಡು ಎಲ್ಲರೂ ಮಾಡಿರುವಂತಹ ಅಡುಗೆಯನ್ನು ತೊಗೊಂಡು ಬಂದು ಅಲ್ಲಿ ಇಟ್ಕೊಂಡು ಕುಂತರು ನೋಡ್ರಿ. ಎಲ್ಲ ತೆಗೆದು ಇಡಾಕತ್ತಿದ್ರು. ಹಾಗಾಗಿ ನಾನು ಸ್ವಲ್ಪ ವಿಡಿಯೋ ತೊಗೊಳ್ಳೋಣ ಅಂತೇಳಿ ತೊಗೊಳಕತ್ತೇನೆ. ನೀವು ಎಲ್ಲೆಲ್ಲಿ ಸಂಕ್ರಮಣಕ್ಕೆ ಹೋಗಿದ್ರಿ, ವಿಡಿಯೋ ನೋಡಿದವರು ನೀವು ಎಲ್ಲೆಲ್ಲಿ ಹೋಗಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡ್ರಿ, ಎಲ್ಲ ಮಾಡಿರುವಂತಹ ವೆರೈಟಿನ ಅಲ್ಲಿ ಇಟ್ಟಾಯಿತು. ನಾವು ದಿಢೀರ್ನ ರೆಡಿ ಆದ್ವಿ. ಅವತ್ತು ನಾವು ಬೇರೆ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಮತ್ತು ಗದ್ದಲಿರುತ್ತೆ ಸಂಕ್ರಮಣ ದಿನ ಅಂಥೇಳಿ ಕ್ಯಾನ್ಸಲ್ ಮಾಡಿದ್ವಿ. ಎಲ್ಲ ಕಡೆ ಹೋಗೋದು ಕ್ಯಾನ್ಸಲ್ ಮಾಡಿ ಮನೆಯಲ್ಲಿ ಇದ್ವಿ. ಮತ್ತು ಅಚಾನಕ್ ದಿಢೀರ್ನೇ ಫೋನ್ ಬಂದಿರೋದ್ರಿಂದ ನಾನು ಜಾಸ್ತಿ ಏನೂ ಮಾಡಿರಲಿಲ್ಲ. ಹಾಗಾಗಿ ಎಲ್ಲರೂ ಓದಿ ಬರ್ರಿ, ಯಾಕೆ ಯೋಚನೆ ಮಾಡ್ತೀರಿ, ಇದ್ದಿದ್ದು ಮನೆಯಾಗಿದ್ದಿದ್ದು ತೊಗೊಂಡು ಬರ್ರಿ ಅಂದ್ರೆ, ಹಾಗಾಗಿ ನಾನು ದಿಢೀರ್ನ ಹೋಗ್ಬೇಕಾಯ್ತು ನೋಡ್ರಿ. ಎಲ್ಲರೂ ಪಲಾವು, ಲೆಮನ್ ರೈಸು ಮತ್ತು ಶೇಂಗಾ ಹೋಗಿ, ಎಳ್ಳು ಹೋಗಿ, ಗೆಣಸಿನ ಹೋಗಿ, ಪಲ್ಯ, ನಾನಾ ಥರದ ಪಲ್ಯಗಳಿದ್ದು. ಯಾಕಂದ್ರೆ ಎಲ್ಲರೂ ಒಂದೊಂದು ಟೈಪ್ ತೊಗೊಂಡು ಬಂದಾಗ್ಬಿಟ್ಟಿರ್ತಾರೆ. ಹಾಗಾಗಿ ಮಕ್ಕಳೆಲ್ಲ ಊಟ ಮಾಡಿದ್ರು ನೋಡ್ರಿ. ಮಕ್ಕಳೆಲ್ಲ ಊಟ ಮಾಡಿದ ತಕ್ಷಣ ಮತ್ತು ದೊಡ್ಡವರೆಲ್ಲರೂ ಹಚ್ಕೊಂಡು ಕುಂತು ವೆರೈಟಿ ಫುಡ್ಗಳನ್ನು ಅವ್ರದ್ದು ನಾವು ತಿನ್ನೋದು, ನಮ್ಮ ತಿನ್ನೋದು ಅಂದರೆ ಚೆಂದ ಅನಿಸುತ್ತೆ ಹೊರಗಡೆ ಹೋಗಿ ಊಟ ಮಾಡೋದು. ಹಾಗಾಗಿ ಅಲ್ಲಿ ಚೆನ್ನಾಗಿತ್ತು ಪ್ಲೇಸ್, ಮಸ್ತಿತ್ತು. ಎಲ್ಲರೂ ಕುತ್ಕೊಂಡು ಊಟ ಮಾಡೋದು ನೋಡಿ. ಶೆಕ್ಕಿನ ರೊಟ್ಟಿ, ಕಟಕ್ ರೊಟ್ಟಿ, ಚಪಾತಿ, ಹೆಸರುಕಾಳು ಪಲ್ಯ, ಬಾಕಿಕಾಳು ಪಲ್ಯ, ಮೊಸರು, ಶೇಂಗಾ ಚಟ್ನಿ ಮತ್ತು ಬಟಾಣಿ ಚಟ್ನಿ. ಏನು ಹೇಳ್ತಾರೆ ಕಂಪ್ನಿ ಅಂತ ಒಂದು 10 ನಿಮಿಷ ಆಗುತ್ತಂದ್ರೆ ಎಲ್ಲರೂ ಬೇರೆ ತಂದಿರ್ತಾರಲ್ಲ. ಹಾಗಾಗಿ ಸಾಕಷ್ಟು ವೆರೈಟಿಗಳನ್ನು ಇದು. ಎಲ್ಲರೂ ಶಿಸ್ತಾಗ ಊಟ ಮಾಡಿದ್ವಿ ಕೂತ್ಕೊಂಡು. ಊಟ ಮಾಡಿ ಅವು ಮಕ್ಕಳೆಲ್ಲ ನೋಡ್ರಿ, ಊಟ ಮಾಡಿದ ತಕ್ಷಣ ಅವ್ರು ಏನು ಮಾಡಿದರು, ಅಲ್ಲಿ ಗುಡಿ ಹತ್ರ ಹೋದರು. ನಾವು ಎಲ್ಲ ಊಟ ಮಾಡಿದ ತಕ್ಷಣ ಸ್ವಲ್ಪ ತಾಟು ಎಲ್ಲ ಬಾಂಡೆ ಇದ್ವಲ್ಲ, ಹಾಗಾಗಿ ಇವರು ತೊಳಿಬೇಕಂತೇಳಿ ಬಂದರೆ, ಹಾಗಾಗಿ ನಾನು ಕೆರೆ ಇತ್ತಿಲ್ಲ, ಬರ್ರಿ ನೀವು ಅಂದರೆ ಮತ್ತೆ ಹೋಗಿ ಸ್ವಲ್ಪ ವಿಡಿಯೋ ತೊಗೊಂಡೆ. ಚೆನ್ನಾಗಿತ್ತು, ಕೆರೆ ದೊಡ್ಡದಿತ್ತು, ಕಾಲುವೆ ಟೈಪು. ಎಲ್ಲರೂ ಮತ್ತು ಊಟ ಮಾಡಿದ ತಕ್ಷಣ ಸ್ವಲ್ಪ ಅವನ್ನೆಲ್ಲ ಸ್ಟೀಲ್ ಪಾತ್ರೆಗಳನ್ನು ತೊಳ್ಕೊಂಡು ತೊಗೊಂಡು ಬಂದು ಎಲ್ಲ ಒಂದು ಸೈಡ್ ಇಟ್ಟು ಈ ಗುಡ್ಡ ಹತ್ತಕತ್ತೆ ನೋಡ್ರಿ. ಕನಕಪ್ಪ ಇರೋದು ಇಲ್ಲಿ, ಕನಕಪ್ಪ ನೆಲೆಸಿರೋದು ಈ ಗುಡ್ಡದ ಮೇಲೆ ಅತಿ ಎತ್ತರವಾಗಿ ಇದ್ದಾನೆ. ನಮಗೇನು ಅಷ್ಟು ಆಯಾಸ ಅನಿಸ್ಲಿ, ಯಾಕಂದ್ರೆ ಮೆಟ್ಲು ಭಾಳ ಅಗಲವಾಗಿದ್ದವು. ಸ್ವಲ್ಪ 1-2-3 ನಿಮಿಷ ಹತ್ತಿ ಇಂದು ನೋಡೋಣ, ಇಷ್ಟೊಂದು ಮೆಟ್ಲು ಹತ್ತಿದ್ವ ನಾವು ಅನಿಸ್ತಿತ್ತು. ಏನು ಆಯಾಸ ಆಗಲಿಲ್ಲ, ಏನಾಗಲಿಲ್ಲ. ಆರಾಮಾಗಿ ಗುಡ್ಡನ ಮೆಟ್ಲ ಹತ್ತೀವಿ.
ಚೆನ್ನಾಗಿತ್ತು ಗುಡ್ಡ. ನಾವು ಸ್ವಲ್ಪ ಜಾತ್ರೆಯಾಗ ಬಂದಿದ್ವಿ ನೈಟ್, ಹಂಗಾಗಿ ಸ್ವಲ್ಪ ಗುಡ್ಡ ಹತ್ತಿರಲಿಲ್ಲ. ಅಲ್ಲೇ ಕೆಳಗೆ ನಿಂತ್ಕೊಂಡು ನಮಸ್ಕಾರ ಮಾಡಿ, ಸ್ವಲ್ಪ ಗದ್ದಲ ಭಾಳ ಇತ್ತಲ್ಲ, ಹಾಗಾಗಿ ಜಾತ್ರೆ ನಡೆಯುತ್ತಾ ಈ ಕನಕರಾಯಂದು ಹೋಳಿ ಹುಣ್ಣಿಮೆ ಆಗಿ 5 ದಿನಕ್ಕೋ 7 ದಿನಕ್ಕೋ ನಡೆಯುತ್ತಂತ. ಹೋಳಿ ಹುಣ್ಣಿಮೆ ಆದ ನಂತರ ನಡೆಯುತ್ತಾ ಚೆನ್ನಾಗಿರುತ್ತೆ ಜಾತ್ರೆ. ಊರು ಜನ ಎಲ್ಲ ಸೇರಿರ್ತಾರೆ. ಇದು ಊರು ಹೊರಗಡೆ ಐತಿ, ಗುಡ್ಡದ ಮೇಲೆ ಕನಕಪ್ಪ. ಹಾಗಾಗಿ ನಾವು ಬಂದು ನೋಡ್ರಿ ದೇವಸ್ಥಾನಕ್ಕೆ ಬಂದು ಅದಕ್ಕೆ ಸ್ವಲ್ಪ ಮಂಗಳಾರತಿ ತೊಗೊಂಡು ನಮಸ್ಕಾರ ಮಾಡಿಕೊಂಡು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಭಾಳ ಚಂದ ಅಂದ್ರೆ ಚಂದ ಇತ್ತು ನೋಡ್ರಿ. ಗುಡ್ಡದ ಮೇಲೆ ಕನಕಪ್ಪ ಕುಂತಾನೇನು ಅಂತ ಅನಿಸ್ತಾ ಇತ್ತು. ಚೆನ್ನಾಗಿ ಕನಕರಾಯ ಇದ್ದ ನೋಡ್ರಿ, ಹೆಂಗೆ ಕಾಣ್ತಾನೆ. ಆತ್ಮ ಸಹಿತ ಗುಡ್ಡ ಕುಂತಾನೆ. ಅತಿ ಎತ್ತರವಾಗಿ ಏನಿರಲಿಲ್ಲ ಮೂರ್ತಿ, ಕೆಳಗಡೆನ ಅದಾನ ಗುಡಿಯಾಗ ಕನಕಪ್ಪ. ಕನಕರಾಯ ಅಂದ್ರೆ ಬೇರೆ, ಕನಕಪ್ಪ ಅಂದ್ರೆ ಬೇರೆ ಏನು. ಕನಕ ನರಸಿಂಹ ಅಂತ ಐತಿ ನೋಡ್ರಿ. ಇಲ್ಲಿ ನಾವು ಗುಡಿ ಒಳಗೆ ನಿಂತ್ಕೊಂಡು ಇಲ್ಲೆಲ್ಲ ನೋಡಿದ ನಂತರ ಎಷ್ಟು ಆಳವಾಗಿ ಐತೆ ನೋಡ್ರಿ. ಇದೆಲ್ಲ ನಮಗೆಲ್ಲ ಸಿಗ್ಬೇಕಾದ್ರೆ, ಭೂಮಿ ಸಿಗ್ಬೇಕಾದ್ರೆ ಅಷ್ಟು ಎತ್ತರವಾಗಿ ಈ ಕನಕಪ್ಪನ ದೇವಸ್ಥಾನ ಕಟ್ಟಿಸ್ಯಾರ ನೋಡ್ರಿ. ಎಷ್ಟು ಚಂದ ಕಟ್ಟಿಸಿದ್ದಾರೆ, ಭಾಳ ಚಂದ ಅಂದ್ರೆ ಚಂದಿತ್ತು ನೋಡ್ರಿ. ಇಲ್ಲಿ ನೋಡ್ರಿ, ಇದು ಕನಕಪ್ಪನ ಗುಡ್ಡ ಎದಕ್ಕೆ ಫೇಮಸ್ ಅಂದ್ರೆ ಜಾರು ಬಂಡಿ ಆಡೋಕೆ ಫೇಮಸ್ ನೋಡ್ರಿ. ಎಲ್ಲ ಮಕ್ಕಳು ಅಲ್ಲಿ ನಿಯರೆಸ್ಟ್ ಇದ್ದಾರೆ, ಎಲ್ಲರೂ ಗಾಡಿ ತೊಗೊಂಡು ಮಕ್ಕಳನ್ನ ಕರ್ಕೊಂಬಂದು ಜಾರು ಬಂಡಿ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತಾರಂತ. ಜಾಸ್ತಿ ಜನ, ಹೆಚ್ಚೆಚ್ಚು ಜನ ಸ್ವಲ್ಪ ಸೂಟಿ ಇದ್ದಾಗ ರಜಾ ದಿನಗಳಲ್ಲಿ ಮಕ್ಕಳನ್ನ ಕರ್ಕೊಂಡು ಬರ್ತಾರಂತ. ಇವತ್ತಂತೂ ಫುಲ್ ಸಂಕ್ರಮಣ ದಿನ ಫುಲ್ ಗದ್ದಲಿತ್ತು ನೋಡ್ರಿ, ಮಸ್ತ್ ಇತ್ತು. ಎಲ್ಲ ಹುಡುಗರು ಜಾರು ಬಂಡಿ ಆಡಿದ್ದ ಅದನ್ನ ನೋಡೋಕೆ ನನಗೆ ಭಾಳ ಖುಷಿ ಆಯ್ತು ನೋಡ್ರಿ. 2 ಕಿಲೋ ಓಡ್ತಾನೆ ಒಬ್ಬ. ಎಲ್ಲರೂ ಸ್ಟೇಟ್ ಹೋದ್ರೆ ಇವ 2 ಕಿಲೋ ಹೋಗಿ ಇವಾಗ ನೋಡ್ರಿ ಎಷ್ಟು ಬೇರೆ ಇತ್ತು ನೋಡ್ರಿ ಮಕ್ಕಳಿಗೆ. ಹಂಗೆ ನಾವು ಹೊರಟಿಗೆ ಇಲ್ಲಿ ಹೆಣ್ಮಕ್ಕನ ಗುಡಿ ಇತ್ತು, ಸ್ವಲ್ಪ ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ ಅಂತೇಳಿ ಈ ಕೆಬ್ಬಣದ ಏನು ಹಾಕಿದ್ರೆ ಸಲಾಕೆಗಳನ್ನು ಹಾಕಿದ್ರಲ್ಲೇ ಗ್ರಿಪ್ ಸಿಗಲಿ ಹೋಗಾಕ ಅಂತೇಳಿ, ಇಲ್ಲಾಂದ್ರೆ ಜರಿತಾವು. ಹಾಗಾಗಿ ಆ ಸಳಿನ ಹಿಡ್ಕೊಂಡು, ಕೆಬ್ಬಣದು ಸಳಿ ಹಿಡ್ಕೊಂಡು ನಾವು ಹೊರಟಿನ ಕೆಳಗೆ ಇಳಿಯಾಕತ್ತಿದ್ವಿ. ನಾವು ಆ ಸಾಹಸಕ್ಕೆ ಕೈ ಹಾಕಿದ್ವಿ. ನಾನು ಜರಿಯೋದು ಬ್ಯಾಡಪ್ಪ ಅಂಥೇಳಿ ಹಿಂಗೆ ಹೊಂಟಿ ನೋಡ್ರಿ. ಹಿಂಗೆ ಅಲ್ಲಿ ಹನುಮಪ್ಪನ ಗುಡಿ ಐತಿ, ಕೆಳಗೆ ಸ್ವಲ್ಪ ಕೆಳಗೈತಿ. ಹಾಗಾಗಿ ನೋಡ್ರಿ ಎಲ್ಲರೂ ಎಷ್ಟು ಚಂದ ಜರಿಯಾಕತ್ತಿದ್ವು ಮಕ್ಕಳು. ಜಾರು ಬಂಡಿ ಆಟ ಆಡಕತ್ತಿದ್ರು. ಇಲ್ಲಿ ಹನುಮಪ್ಪನ ಗುಡಿ ಐತಿ. ಹಂಗಾಗಿ ಹೋಗಿ ನಮಸ್ಕಾರ ಮಾಡಿದಲ್ಲೇ ಹೊರಗೆ ನಮಸ್ಕಾರ ಮಾಡಿ ಮತ್ತು ಇಲ್ಲಿ ನೋಡ್ರಿ ಹನುಮಪ್ಪನ ಗುಡಿ. ಮತ್ತು ವಿಡಿಯೋ ತೊಗೊಳಕ್ಕೆ ಸ್ವಲ್ಪ ಭಯ ಬರುತ್ತೆ ಅಲ್ಲಿ ದೇವಸ್ಥಾನದಾಗ, ಹಂಗಾಗಿ ಅಲ್ಲಿ ನೋಡ್ಕೊಂತಿದ್ಲ. ಹಂಗಾಗಿ ಸುಮ್ಮನೆ ಬಂದು ನಮಸ್ಕಾರ ಮಾಡಿಕೊಂಡು ಈಗ ನೆಕ್ಸ್ಟ್ ನೋಡ್ರಿ ದೊಡ್ಡವರೆಲ್ಲ ಕುತ್ಕೊಂಡಿದ್ರು ಇಲ್ಲಿ. ನಾವು ಜರಿಬೇಕು ಅಂತ ಬರ್ರಿ ಅಂದರು. ನನಗೆ ಆಗಲ್ರಿಪ್ಪ, ನಾನು ಒಲ್ಲೆ ಅಂಥೇಳಿ ನಾನು ಹೋಗಲಿಲ್ಲ. ಸಾಹಸಕ್ಕೆ ಕೈ ಹಾಕಲಿಲ್ಲ, ಯಾಕಂದ್ರೆ ಸುಮ್ಮ ಯಾಕೆ ಬೇಕು ಅಂತ. ಕೆಳಗಡೆ ಸ್ವಲ್ಪ ಮಣ್ಣು ಇರುತ್ತಲ್ಲ ಬೇರೆ ಸಾಲಿನಿಂದ. ಈಗ ನೋಡ್ರಿ ಇಲ್ಲೆಲ್ಲ ಬಂದರು ಜರದ್ರು ಎಲ್ಲರೂ ಜರದ್ಕೊತ್ರು ನೋಡ್ರಿ. ಎಷ್ಟು ಚಂದ ಒಬ್ರಿಂದ. ಯಾಕಂದ್ರೆ ಅವರು ಫುಲ್ ಎಲ್ಲರೂ ಒಮ್ಮೆಲೆ ಬಂದ್ಬಿಟ್ರು, ಒಮ್ಮೆ ಬರಬಾರ್ದಾಗಿತ್ತು. ಎಲ್ಲರೂ ಎಷ್ಟೊಂದು ನಗಾಕತ್ತಿದ್ರು. ನೋವಿನೊಳಗನ ಅವರು ನಕ್ಕೊಂತ ಎದ್ರ ಮ್ಯಾಕ. ಸ್ವಲ್ಪ ತ್ರಾಸ ಆತ ಅವ್ರಿಗೆ, ಯಾಕಂದ್ರೆ ಒಮ್ಮೆಲೆ ಬಂದ್ಬಿಟ್ರು ಎಲ್ಲರೂ. ಒಮ್ಮೆಲೆ ಬರಬಾರ್ದಾಗಿತ್ತು. ಈಗ ನೋಡ್ರಿ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಬರ್ತಾವೆ ಮಕ್ಕಳು, ಆ ರೀತಿ ಬಂದರೆ ಏನೂ ಆಗ್ತಿರ್ಲಿಲ್ಲ ಅವರಿಗೆ. ಎಲ್ಲರೂ ಒಮ್ಮೆಲೆ ಬಂದಿದ್ದಕ್ಕೆ ಸ್ವಲ್ಪ ಫಸ್ಟ್ ಸೆಕೆಂಡ್ ಬಂದವ್ರಿಗೆ ಸ್ವಲ್ಪ ಏನು ಕಾಲು ಸ್ವಲ್ಪ ನೋವಾದ್ವ ಏನೋ. ಹಾಗಾಗಿ ನಾನು ಆ ಸಾಹಸಕ್ಕೆ ಕೈ ಹಾಕಲಿಲ್ಲ. ಬೇಡ, ಇದನ್ನು ಸುಮ್ಮನೆ ನೀಗ್ಲಾರ್ದು ಮಾಡೋದು ಬೇಡ ಅಂಥೇಳಿ
ನಾನು ಹೋಗಲಿಲ್ಲ ನೋಡ್ರಿ ಅವ್ರ ಜೊತೆ. ನೀವು ಮಾಡಲಿ ಖುಷಿಯಾಗಿ ಜರದ್ ಬರ್ರಿ ಜಾರು ಬಂಡ್ಯಾಗ, ನಾನು ಸ್ವಲ್ಪ ವಿಡಿಯೋ ತೊಗೊತೀನಿ ನಿಮ್ದಂಗೆ. ಹಂಗಾಗಿ ಅವರು ತಾವು ಜರದ್ರು ನೋಡ್ರಿ. ಮಕ್ಕಳು ಎಷ್ಟು ಚಂದ ಜಾರ್ತಿದ್ರು ಎಲ್ಲರೂ. ಇದೇ ಫೇಮಸ್ ನೋಡ್ರಿ ಇಲ್ಲಿ ಕನಕಪ್ಪನ ಗುಡ್ಡದಲ್ಲಿ ಜಾರೋ ಬಂಡೆ. ನೆಕ್ಸ್ಟ್ ನಾವು ಕೆಳಗಡೆ ಬಂದ್ವಿ. ಇಲ್ಲಿ ಅಮ್ಮಪ್ಪನ ಪಾದರಕ್ಷೆಗಳಿದ್ವು. ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತಲ್ಲ, ಹಾಗಾಗಿ ವರ್ಷ ಒಂದು ಹೊಸ ಜೋಡು ಪಾದರಕ್ಷೆಗಳನ್ನು ಮಾಡಿಸಿ ಇಡ್ತಾರಂತ. ಅವು ವರ್ಷಕ್ಕೆ ಸವಿತಾವ ಅಂತ ನೋಡ್ರಿ. ಈ ರೀತಿ ಹನುಮಪ್ಪನ ಪಾದರಕ್ಷೆಗಳನ್ನು ತಗೊಂಡು ಆಶೀರ್ವಾದ ತಗೊಳ್ತಾರೆ ಎಲ್ಲರೂ. ಸಂಕ್ರಮಣ ದಿನ ನೀವು ಎಲ್ಲೆಲ್ಲಿ ಹೋಗಿದ್ರಿ ಅದನ್ನು ನನಗೆ ಸಹಿತ ಕಮೆಂಟ್ ಮೂಲಕ ತಿಳಿಸಿ. ಒಂದು 3-4 ಜೋಡು ಪಾದರಕ್ಷೆಗಳಿದ್ದಲ್ಲಿ ಹನುಮಪ್ಪನ ಪಾದರಕ್ಷೆಗಳು. ನೆಕ್ಸ್ಟು ನಾನು ಮತ್ತು ಮೂಡಿಗೆಯನ್ನು ಸ್ವಲ್ಪ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ನಾನು ಸಹಿತ ಪಾದರಕ್ಷೆಗಳಿಗೆ ನಮಸ್ಕಾರ ಮಾಡಿಕೊಂಡು ಹನುಮಪ್ಪನ ಆಶೀರ್ವಾದ ತಗೊಂಡೆ ನೋಡ್ರಿ. ವರ್ಷಕ್ಕೊಂದು ಜೊತೆ ಪಾದರಕ್ಷೆಗಳನ್ನು ಮಾಡಿಸಿ ಇಡತಾರಂತ. ಏನೋ ರಾತ್ರಿ ಹನುಮಪ್ಪ ಅಡ್ಡಾಡ್ತಾನಂತ ಪಾದರಕ್ಷೆಗಳನ್ನು ಹಾಕ್ಕೊಂಡು. ಹಾಗಾಗಿ ಅದು ಒಂದೇನೋ ಇಂದಿನ ಪ್ರತೀತಿ. ಇವು ಹೊಸ ಪಾದರಕ್ಷೆಗಳು. ಮತ್ತು ಹುಳಿ ಬಂತವ್ರು ಮತ್ತೊಂದು ಜೋಡು ಮಾಡಿ ಇಡ್ತಾರೆ ನೋಡ್ರಿ. ಎಷ್ಟು ಚಂದ ಅದಾವು. ಸೌದ ನೋಡ್ರಿ ಅವು. ಎದಕ್ಕೆ ಸೌದ ಅಂದ್ರೆ ರಾತ್ರಿ ಹನುಮಪ್ಪ ಹಾಕ್ಯಂಡು ಅಡ್ಡಾಡ್ತಾನೆ ರೀ ಅಂತ ಹೇಳಿದ್ರು ಅವರು. ವರ್ಷ ಒಂದು ಜೊತೆ ಮಾಡಿಸಿ ಇಡತಾರಂತ. ಈ ರೀತಿ ಸೌದಿರ್ತಾವೆ ನೋಡ್ರಿ. ನಾನು ನಮ್ಮೂರು ಅಬ್ಬಿಗೇರಿ ಜಾತ್ರೆಯಲ್ಲಿ ನಮ್ಮ ದೊಡ್ಡಮ್ಮ ಇರ್ತಾರಲ್ಲ ಅಬ್ಬಿಗೇರಿಯಲ್ಲಿ, ಆ ಅಬ್ಬಿಗೇರಿ ಜಾತ್ರೆಗೆ ಪ್ರತಿ ವರ್ಷ ಹೋಗ್ತಿದ್ವಲ್ಲ, ಇದೇ ರೀತಿ ಪಾದರಕ್ಷೆಗಳನ್ನು ಹನುಮಪ್ಪನ ಗುಡಿಯಲ್ಲಿ ಇಟ್ಟಿರ್ತಿದ್ರು. ಮತ್ತು ನಾನು ಬೇರೆ ಕಡೆ ಎಲ್ಲಿ ನೋಡಿಲ್ಲ, ಇಲ್ಲೇ ನೋಡಿದ್ದು ಈ ಪಾದರಕ್ಷೆಗಳನ್ನು. ಕೆಲವೊಂದು ಕಡೆ ಇಟ್ಟಿರ್ತಾರೆ, ಕೆಲವೊಂದು ಕಡೆ ಇಟ್ಟಿರೋಂಗಿಲ್ಲ ಏನೋ ಅಂತ ಅನಿಸುತ್ತೆ. ಏನು ಎಲ್ಲ ಕಡೆ ಇಟ್ಟಿರ್ತಾರೆ, ನನಗಂತೂ ಗೊತ್ತಿಲ್ಲ. ನಾನು ನೋಡಿದ್ದು ಇದು ಸೆಕೆಂಡ್ ಟೈಮು. ಈಗ ನೋಡಿರಿ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ವಿ ನೋಡ್ರಿ. ಸಾಯಂಕಾಲ ಆಯ್ತು, 5 ಗಂಟೆ ಆಯಿತು. 5 ಗಂಟೆಗೆ ಗುಡ್ಡನ ಬಿಟ್ಟು ನೋಡ್ರಿ. ಚೆನ್ನಾಗಾಯಿತು. ಊಟ ಮಾಡಿಕೊಂಡು ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು. ಬರೋ ಮುಂದೆ ಆಟೋ ತೊಗೊಂಡು ಬಂದಿದ್ವಿ. ಹೋಗೋ ಮುಂದೆ ಊಟ ಮಾಡಿದ್ದೆಲ್ಲ ಕರಲಿ ಅಂತ ನಡ್ಕೊತ ಹೊಂಟೀವಿ ನೋಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.